ಓಂ ಶಬ್ದವಿಶೇಷಾತ್ ಓಂ ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಇತಿ ಶಬ್ದವಿಶೇಷಾತ್ ನಹಿ ಜೀವಮೇವ ಬ್ರಹ್ಮೇತ್ಯಾಚಕ್ಷತೆ ಏಷವು ಏವ ಬ್ರಹ್ಮ ಏಷವು ಏವ ಆತ್ಮ ಏಷವು ಏವ ಸವಿತೈಷವು ಇಂದ್ರ ಏಷವು ಹರಿಃ ಹರತಿ ಪರಃ ಪರಾನಂದಃ ಇತಿ ಚ ಇಂದ್ರದ್ಯುಮ್ನ ಶಾಖಾಯಾಮ್. ಆರಂಭದಲ್ಲಿ ಆ ಕಡೆ ಈ ಕಡೆ ಓಂಕಾರ ಹಾಕಿ ಶಬ್ದ ವಿಶೇಷಾತ್ ಅನ್ನೋ ಸೂತ್ರವನ್ನ ಹೇಳಿದ್ದೇನೆ, ಅದನ್ನು ಗಮನಿಸಿದರೆ ಮುಂದೆ ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಇತಿ ಶಬ್ದ ವಿಶೇಷಾತ್ ಅಂತ ಭಾಷ್ಯವಾಕ್ಯ ಓದಿದ್ದನ್ನು ಕೂಡ ಗಮನಿಸಿದರು. ಋಷಿಕೇಶ ತೀರ್ಥರ ಪಾಠಕ್ಕನುಸಾರವಾಗಿ ಇಲ್ಲಿಯೂ ಕೂಡ ಶಬ್ದ ವಿಶೇಷಾತ್ ಅಂತನ್ನುವುದು ಅದರಲ್ಲೇ ಸೇರಿ ಹೋಗಿದೆ, ಭಾಷ್ಯವಾಕ್ಯದಲ್ಲೇ ಸೇರಿ ಹೋಗಿದೆ. ಅದರಿಂದ ಆ ಥರ ಇಟ್ಕೊಂಡು ಓದಿದೆ. ಇದಕ್ಕೆ ಸಂಬಂಧಿಸಿದಂತೆ ಈಗ ನಾವು ಮೊದಲು ತತ್ವಪ್ರಕಾಶಿಕ ನೋಡೋಣ. 1ನೇ ಅಧ್ಯಾಯದ 2ನೇ ಪಾದದ 5ನೇ ಸೂತ್ರ ಇದು, ಸರ್ವಗತತ್ವಾಧಿಕರಣ ನಾವು ನೋಡಬೇಕಾದದ್ದು. ಬ್ರಹ್ಮ ಶಬ್ದದ ಪ್ರಯೋಗ ಇರುವುದರಿಂದ ವಿಷ್ಣುವೇ ಸರ್ವಗತ ಅಂತ ನೀವು ಹೇಳಿದ್ರಿ ಮೊದಲು, ಸರ್ವತ್ರ ಪ್ರಸಿದ್ಧೋಪದೇಶ ಇತ್ಯಾದಿ ಸೂತ್ರದಲ್ಲಿ. ಆದರೆ ಅದು ಸರಿಯಲ್ಲ. ಬ್ರಹ್ಮ ಶಬ್ದ ಜೀವನಿಗೂ ಬರಬಹುದಲ್ಲ, ಜೀವನಿಗೆ ಬರಬಾರದಂತೇನಿಲ್ಲ. ಅದಕ್ಕೆ ನಾವು ಹೇಳಬಹುದು, ನಾವು ಹೇಳುವುದನ್ನು ಅವರು ಅನುವಾದ ಮಾಡ್ಕೋತಾರೆ. ಈ ಬ್ರಹ್ಮಶಬ್ದದ ಮುಖ್ಯಾರ್ಥ ಪರಮಾತ್ಮನೇ, ಜೀವ ಅಮುಖ್ಯಾರ್ಥ ಆಗ್ತಾನೆ. ಆದ್ರಿಂದ ಅಮುಖ್ಯಾರ್ಥವಾದಂತಹ ಜೀವನನ್ನ ಅದರಿಂದ ತಗೊಳ್ಳೋದು ಉಚಿತ ಅಲ್ಲ ಅಂತ ನಾವು ಹೇಳಬಹುದು. ಅದಕ್ಕೆ ಅವರಂತಾರೆ ಹಾಗಲ್ಲ, ಅಮುಖ್ಯಾರ್ಥ ಆದರೂ ಕೂಡ ಅದನ್ನು ತಗೊಳ್ಬೇಕಾಗ್ತದೆ ಅನಿವಾರ್ಯವಾಗಿ. ಯಾಕೆಂದ್ರೆ ಸಯೇಶ ಚಕ್ಷುರ್ಮಯ ಇತ್ಯಾದಿ ರೂಪದಿಂದ ಅವನ ವರ್ಣನೆ ಇದೆ. ಅದರ ಈ ಹಿಂದೆ ಅದನ್ನು ನಾವು ನೋಡಿದ್ದೀವಿ. ಚಕ್ಷುರ್ಮಯ, ಮನೋಮಯ, ವಾಂಗ್ಮಯ ಇತ್ಯಾದಿ ರೂಪದಲ್ಲಿ ಆತನ ಒಂದು ವರ್ಣನ ಕೇಳಿ ಬರ್ತದೆ. ಆದ್ರಿಂದ ಹೀಗೆಲ್ಲ ಬಂದಿರೋದ್ರಿಂದ ಚಕ್ಷುರ್ಮಯತ್ವ ಅಂತ ಅನ್ನೋದು ಪರಮಾತ್ಮನಲ್ಲಿ ಹೊಂದೋದಿಲ್ಲ. ಚಕ್ಷುರ್ಮಯ ಅಂದ್ರೆ ಅವರು ತಿಳ್ಕೊಂಡಿರುವ ಅರ್ಥದಲ್ಲಿ ಚಕ್ಷುಸ್ಸಿನಿಂದ ಜ್ಞಾನವನ್ನು ಪಡೆಯುವವನು ಅಂತ ಅವರ ತಾತ್ಪರ್ಯ. ಆದ್ರಿಂದ ಅದು ಭಗವಂತನಿಗೆ ಬರೋದಿಲ್ಲ, ಹೊರತು ಜೀವನಿಗೆ ಬರಬೇಕು ಅಂತ. ಅಮುಖ್ಯಾರ್ಥಸ್ಯಾಪಿ ಚಕ್ಷುರ್ಮಯತ್ವಾದಿ ಬಾಧೇನ ಗ್ರಹಣೋಪಪತ್ತೇ. ಚಕ್ಷುರ್ಮಯತ್ವ ಅನ್ನೋದು ಭಗವಂತನಲ್ಲಿ ಕೂಡೋದಿಲ್ಲ. ನಾವು ಚಕ್ಷುರಿಂದ್ರಿಯದಿಂದ ನೋಡಿ ನಮ್ಮ ಚಕ್ಷುರಿಂದ್ರಿಯ ಅನ್ನೋದು ಅರ್ಥದ ಜೊತೆ ಸಂಬಂಧವನ್ನು ಪಡೆದು ಆಮೇಲೆ ಹೇಗೆ ಜ್ಞಾನವನ್ನು ಹುಟ್ಟಿಸ್ತದೋ ಹಾಗೆ ಅದು ಭಗವಂತನಿಗೆ ಹುಟ್ಟಿಸೋದಿಲ್ಲ. ಆದ್ರಿಂದ ಅದು ಅಲ್ಲಿ ಹೊಂದಾಣಿಕೆ ಕಾಣೋದಿಲ್ಲ. ಆದ್ರಿಂದ ಆ ಒಂದು ಬಾಧ್ಯತೆ ಇರೋದ್ರಿಂದ ಚಕ್ಷುರ್ಮಯತ್ವ ಅನ್ನುವ ಲಿಂಗ ಇರೋದ್ರಿಂದ ಇಲ್ಲಿ ಜೀವನನ್ನೇ ತಗೊಳ್ಬೇಕು. ಅಮುಖ್ಯಾರ್ಥ ಆದರೂ ಕೂಡ ಬ್ರಹ್ಮಶಬ್ದದಿಂದ ಜೀವನನ್ನೇ ತಗೊಳ್ಬೇಕು ಅಂತ ಅವರ ವಾದ. ಇನ್ನ ಅಶ್ರುತತ್ವಾದಿ ಗುಣಗಳಿದೆಯಲ್ವಾ, ಸಂಪೂರ್ಣವಾಗಿ ಶ್ರುತ ಅಲ್ಲ ಇತ್ಯಾದಿ ರೂಪವಾಗಿ ಕೆಲವು ಗುಣಗಳನ್ನು ಹೇಳಿದಾರಲ್ಲ. ಮುಂದೆ ಮತ್ತೊಂದು ಸೂತ್ರವು ಬಂದಿದೆಯಲ್ಲ ಅಲ್ಲಿ ಇದೇ ಅಧಿಕರಣದಲ್ಲಿ, ಅಶ್ರುತತ್ವ ಅನ್ನುವ ಗುಣ ಇಲ್ವಲ್ಲ ಅಂತ ಹೀಗೊಂದು ಪ್ರಶ್ನೆ ನಾವು ಬರ್ಬೋದು. ಸಂಪೂರ್ಣವಾಗಿ ಅಶ್ರುತ ಯಾರು? ಭಗವಂತನೇ. ಜೀವ ಆ ಥರ ಸಂಪೂರ್ಣವಾಗಿ ಅಶ್ರುತ ಅಲ್ಲ. ಮತ್ತೆ ಅಶ್ರುತತ್ವಾದಿ ಗುಣ ಅನುಪಪತ್ತಿ, ಜೀವನಲ್ಲಿ ಬ್ರಹ್ಮಶಬ್ದದ ಅಮುಖ್ಯಾರ್ಥವಾದ ಜೀವನನ್ನೇ ಇಟ್ಕೊಂಡ್ರೆ ಅವನಿಗೆ ಅಶ್ರುತತ್ವ ಅನ್ನೋ ಗುಣ ಬರೋದಿಲ್ವಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಅವ್ರು ಹೇಳ್ತಾರೆ, ವಿಷ್ಣು ಹೇಗೆ ಸಂಪೂರ್ಣವಾಗಿ ಅಶ್ರುತನೋ ಅವನನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ವೋ ಹಾಗೆ ಜೀವನನ್ನು ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಅದು ಯಾಕೆ, ಅದು ಎಲ್ಲಿ ಹಾಗೆ ಬಂದಿದೆ ಅಂದ್ರೆ ಅದಕ್ಕೆ ಅವರು ಭಗವದ್ಗೀತೆಯ ಮಾತೊಂದನ್ನ ಉದ್ಧರಿಸ್ತಾರೆ. ಶ್ರುತ್ವಾಪ್ಯೇನ ವೇದನ ಚೈವ ಕಶ್ಚಿತ್ ಇತಿ ಜೀವಸ್ಯಾಪಿ ಅಶ್ರುತತ್ವಾದಿ ಸ್ಮರಣಾತ್. ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್ ಅನ್ನುವ ಭಗವದ್ಗೀತಾ ವಾಕ್ಯದಲ್ಲಿ ಜೀವನಿಗೇನೆ ಅಶ್ರುತತ್ವ ಅನ್ನುವ ಗುಣಗಳ ಬಗ್ಗೆ ವರ್ಣನೆ ಇದೆ. ಅದು ಹೇಗೆ ಅಂದ್ರೆ ಅದಕ್ಕೆ ಟಿಪ್ಪಣಿಯಲ್ಲಿ ಅದರ ಬಗ್ಗೆ ವರ್ಣನೆ ಇದೆ. ಭಗವದ್ಗೀತೆಯಲ್ಲಿ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೇನ ಮನ್ಯ ಶೃಣೋತಿ ಇತಿ ಪೂರ್ವವಾಕ್ಯೇ ಉಕ್ತೇ ದ್ರಷ್ಟಾ ಇತಿ ಉಕ್ತೇ. ಅವನನ್ನೇ ಇಲ್ಲಿ ತಿಳ್ಕೊಳ್ಬೇಕು.
ದ್ರಷ್ಟಾ ವಕ್ತಾ ಇತ್ಯಪಿ ದ್ರಷ್ಟವ್ಯಂ ಈಶ್ವರ ಸ್ವರೂಪತ್ವಾದಿನ ಆತ್ಮದ್ರಷ್ಟ ದುರ್ಲಭ ಇತಿ ಭಾವಃ ಗೀತಾಭಾಷ್ಯ ಟೀಕಯೋ ಇತಿ ವ್ಯಕ್ತಂ. ಇದು ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಅನ್ನುವಂಥ ವೇದವಾಕ್ಯದಲ್ಲಿ ಅವನ ಬಗ್ಗೆ ವರ್ಣನೆ ಬಂದಿದೆ. ಆದ್ದರಿಂದ ಅಲ್ಲಿ ಹಿಂದೆ ಬಂದಿರುವಂತಹ ಜೀವನನ್ನೇ ಅಲ್ಲಿ ಇಟ್ಕೊಂಡಿದ್ದಾರೆ. ಅವನೇ ಅಶ್ರುತನಾಗಿದ್ದಾನೆ. ಅದನ್ನ ತಿಳ್ಕೊಳ್ಬೇಕು ಅಂತ ರಾಘವೇಂದ್ರ ಸ್ವಾಮಿಗಳ ತಾತ್ಪರ್ಯ. ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ ಇನ್ನೂ ಹೆಚ್ಚು ವಿವರ ಇದೆ. ಗೀತಾವಾಕ್ಯ ಉದಾಹರತಿ, ಇದು ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಇತ್ಯಾದಿ ಇದೆಲ್ಲವೂ ಕೂಡ ಭಗವದ್ಗೀತೆಯ ವಾಕ್ಯ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ಅಂತ ಹೀಗೆ ಭಗವದ್ಗೀತಾದಲ್ಲಿ ಬಂದಿದೆ. ಅಥ ಚೈನಂ ನಿತ್ಯಜಾತಂ ಅನ್ನುವ ವೇದವಾಕ್ಯದಿಂದ ಪ್ರಸ್ತುತನಾದವನು ಯಾರು? ಜೀವ. ಆ ಜೀವನ ಬಗ್ಗೆ ಸಾಮಾನ್ಯೇನ ಶ್ರುತ್ವ ಅಪಿ ಒಂದಿಷ್ಟು ಸಾಮಾನ್ಯವಾಗಿ ತಿಳ್ಕೊಂಡಿದ್ದಾರೆ ಜೀವನ ಬಗ್ಗೆ. ಆದರೆ ವಿಶೇಷತಃ ಆ ಜೀವನ ಬಗ್ಗೆ ತಿಳಿದವರು ಯಾರೂ ಇಲ್ಲ ಅಂತ ಅದರ ತಾತ್ಪರ್ಯ. ಒಂದು ದೃಷ್ಟಿಯಿಂದ ಅವ್ರ ಪ್ರಶ್ನೆ ಕೇಳೋದು ಸರಿಯಾಗೇ ಇದೆ. ಈಗ ನಮಗೆ ನಾವು ಎಷ್ಟು ಗೊತ್ತು? ಪೂರ್ಣವಾಗಿ ಗೊತ್ತಿಲ್ಲ. ನಿಮಗೂ ನೀವು ಪೂರ್ಣವಾಗಿ ಗೊತ್ತಿಲ್ಲ. ನಿಮಗಂತೂ ನನ್ನ ಬಗ್ಗೆ ಗೊತ್ತೇ ಇಲ್ಲ, ನನ್ನ ಬಗ್ಗೆಯೂ ನಿಮ್ಗೆ ಗೊತ್ತಿಲ್ಲ. ಆದ್ರಿಂದ ಈ ಅಲ್ಲಿ ಪ್ರಸ್ತುತನಾದವನು ಯಾರು? ಜೀವ. ಅವನು ಶ್ರುತ ಅಲ್ಲ ಅಂತ ಹೀಗಾದ್ರೆ ತಾತ್ಪರ್ಯ. ಆದ್ರಿಂದ ಸಂಪೂರ್ಣವಾಗಿ ಅಶ್ರುತತ್ವ ಅನ್ನುವುದು ಜೀವನದಲ್ಲಿ ಕೂಡ ಬರಬಹುದು ಅಂತ ಅವರ ತಾತ್ಪರ್ಯ. ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿರೋದನ್ನ ತಿಳ್ಕೊಳ್ಬೇಕು. ಆದ್ರೆ ಇದು ಸಿದ್ಧಾಂತ ಹೇಳುವಾಗ ಅದನ್ನ ಇನ್ನೊಂದ್ಸರಿ ಹೇಳ್ತೇನೆ. ಭಗವದ್ಗೀತೆಯ 2ನೇ ಅಧ್ಯಾಯ ಏನಿದೆಯಲ್ಲ, ತುಂಬಾ ಕನ್ಫ್ಯೂಸಿಂಗ್ ಅದು ಮೇಲ್ನೋಟಕ್ಕೆ ಅವನಿಗೆ ಅರ್ಜುನನಿಗೆ ಬಂದು ದುಃಖವನ್ನು ಪರಿಹಾರ ಮಾಡ್ಲಿಕ್ಕೆ ಅದು ಹೊರಟಿದೆ. ಹೌದು, ಅದು ಪರಮಾತ್ಮನನ್ನು ಹೇಳ್ತದೋ ಜೀವಾತ್ಮನನ್ನು ಹೇಳ್ತದೋ ಅಂತೆಲ್ಲ ಬಹಳ ಸೂಕ್ಷ್ಮವಾಗಿ ನೋಡ್ಬೇಕಾಗ್ತದೆ. ಕೆಲವು ಕಡೆ ಅದು ಜೀವಾತ್ಮನ ಬಗ್ಗೆ ಹೇಳ್ತದೆ, ಕೆಲವು ಕಡೆ ಪರಮಾತ್ಮನ ಬಗ್ಗೆ ಹೇಳ್ತದೆ, ಕೆಲವು ಕಡೆ ಇಬ್ಬರ ಬಗ್ಗೆನೂ ಹೇಳ್ತದೆ. ಹೀಗೆಲ್ಲ ಇರೋದ್ರಿಂದ ಈ ತರದ ಪೂರ್ವ ಪಕ್ಷಗಳು ಹುಟ್ಟುತ್ತವೆ. ಅಷ್ಟು ಗೊತ್ತಿದ್ರೆ ಸಾಕು. ಶುತ್ವಾಪ್ಯೇನಂ ವೇದನ ಜೈವಿಕಶ್ಚಿತ ಅಂತ ಗೀತಾದಲ್ಲಿ ಜೀವನಿಗೂ ಕೂಡ ಅಶ್ರುತತ್ವ ಎಂಬ ಗುಣದ ಸ್ಮರಣೆ ಇದ್ದೇ ಇದೆ. ಅದಕ್ಕೆ ಮತ್ತೆ ನಾವು ಇನ್ನೊಂದು ಪ್ರಶ್ನೆ ಮಾಡ್ತೀವಿ. ಇದಕ್ಕೆ ಇಷ್ಟೆಲ್ಲ ನಿಮ್ಗೆ ಸಂಶಯ ಬರಬಾರದು ಅಂತಾನೆ ವೇದವ್ಯಾಸರು ಇನ್ನೊಂದು ಸೂತ್ರ ಪ್ರಯೋಗ ಮಾಡಿದಾರಲ್ಲ ಮುಂದೆ, ಅನುಪಪತ್ತೇಸ್ತು ಶಾರೀರ ಅಂತ. ಶಾರೀರ ಅಂದ್ರೆ ಶರೀರದಲ್ಲಿರುವಂತಹ ಜೀವ, ಅವನು ಸರ್ವಗತ ಆಗೋದಿಲ್ಲ. ಯಾಕೆಂದ್ರೆ ಅನುಪಪತ್ತೇ, ಅವನಿಗೆ ಸರ್ವಗತತ್ವ ಅಂತ ಅನ್ನೋದು ಬರುವುದೇ ಇಲ್ಲ ಅಂತ ಹೀಗೆಲ್ಲ ಹೇಳಿದಾರಲ್ಲ. ಅಂದ್ರೆ ನಚ ಅನುಪಪತ್ತೇ ಇತಿ ಉಕ್ತ ದೋಷ. ಅನುಪಪತ್ತೇ ಎಂಬ ಸೂತ್ರದಿಂದ ಅರ್ಥಾತ್ ಆ ಸೂತ್ರಕ್ಕೆ ನೀವು ತತ್ವವಾದಿಗಳು ಮಾಡಿದ ಅರ್ಥದಿಂದ ನಮಗೇನು ವಿರೋಧ ಇಲ್ಲ. ಯಾಕೆಂದ್ರೆ ಇಂಥ ಅನುಪಪತ್ತಿ ಅನ್ನೋದು ವಿಷ್ಣುವಿನಲ್ಲಿ ಕೂಡ ಬರಬಹುದು. ವಿಷ್ಣುವಿನಲ್ಲೂ ಏನೋ ಒಂದು ಅನುಪಪತ್ತಿ ಬರಬಹುದು. ಅಲ್ಲೊಂದು ನೀವೇನೋ ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ. ಅದೇನಂತ ಹೇಳ್ತಾನೆ ಈಗ ಮುಂದೆ. ವಿಷ್ಣುವಿನಲ್ಲೂ ಅಂಥ ಅನುಪಪತ್ತಿ ಬರಬಹುದು, ಅಲ್ಲೊಂದು ನೀವೇನೋ ಹೊಂದಾಣಿಕೆ ಮಾಡಬೇಕಾಗ್ತದೆ. ಅದನ್ನು ಜೀವನಲ್ಲೂ ಕೂಡ ಮಾಡಬಹುದು. ವಿಷ್ಣಾವಪಿ ತಸ್ಯ ಸಾಮ್ಯಾತ್ ಅನ್ನೋ ಮಾತಿನಿಂದ ಅದನ್ನೇ ಹೇಳಿದ್ದಾರೆ. ಇದಕ್ಕೆ ಕೂಡ ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯನ್ನೇ ಇಟ್ಕೊಳ್ಬೇಕು. ಸಾಮ್ಯಾತ್ ಅಂತ ತಸ್ಯಾಪಿ ಸರ್ವ ಶರೀರಸ್ಥತ್ವೇನ ತತ್ತದ್ಗತ ದುಃಖಾದಿ ಪ್ರಸಂಗ ಸಾಮ್ಯಾದಿ ಅರ್ಥ. ಜೀವ ಸರ್ವಗತ ಆಗಿಬಿಟ್ರೆ ನನ್ನ ಶರೀರದಲ್ಲಿ ನೀವು, ನಿಮ್ಮ ಶರೀರದಲ್ಲಿ ನಾನು, ಹೀಗೆಲ್ಲ ಇರುವುದರಿಂದ ಎಲ್ಲ ಜೀವರು ಎಲ್ಲಾ ಕಡೆ ಇದ್ದಾರೆ ಅಂತ ಆದ್ರೆ ಅವರಿಗೆ ಸುಖ ದುಃಖಾದಿಗಳು ಪರಸ್ಪರ ಅನುಸಂಧಾನಕ್ಕೆ ಬರಬೇಕಾದೀತು ಅಂತ ಹಿಂದೆ ಅವು ದೋಷ ಹೇಳಿದೀವಲ್ಲ. ಅಂತಂದ್ರೆ ಅಲ್ಲಿ ನೀವು ಒಂದು ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ. ನೀವು ತತ್ವವಾದಿಗಳ ಹತ್ರ ಹೇಳಿದಿರ, ಹೌದು. ವಿಷ್ಣಾವಪಿ ಸಾಮ್ಯಾತ್ ಅಂತಿದೆಯಲ್ಲ, ಅದನ್ನು ಕೂಡ ನಾವು ಇಲ್ಲಿ ಈ ವಾಕ್ಯಾರ್ಥ ಮಂಜರಿ ಟಿಪ್ಪಣಿಗೆ ಅನುಸಾರವಾಗಿ ನೋಡೋಣ. ತಸ್ಯಾಪಿ ಸರ್ವ ಶರೀರಸ್ಥತ್ವೇನ, ಭಗವಂತನು ಕೂಡ ಸರ್ವ ಶರೀರಗಳಲ್ಲಿ ಇದ್ದೇ ಇರುವುದರಿಂದ ತದ್ಗತ ದುಃಖಾದಿ ಪ್ರಸಂಗ ಸಾಮ್ಯಾತ್, ಭಗವಂತ ಎಲ್ಲಾ ಶರೀರಗಳಲ್ಲಿ ಇರುವುದರಿಂದ ಭಗವಂತನಿಗೂ ಕೂಡ ಆ ಎಲ್ಲ ಜೀವರ ಸುಖ ದುಃಖಾದಿಗಳ ಅನುಭವ ಬರಬೇಕಾದಿತ್ತು ಅಂತ. ಇಲ್ಲಿ ನೋಡಿ, ಅನುಭವ ಶಬ್ದ ಪ್ರಯೋಗ ಮಾಡಿದ್ದೇನೆ. ಜ್ಞಾನ ಇರ್ತದೆ ಭಗವಂತನಿಗೆ. ಎಲ್ಲಾ ಶರೀರಗಳಲ್ಲೂ ಇರುವಂತಹ ಸುಖ ದುಃಖಾದಿಗಳ ಜ್ಞಾನ ಇದ್ದೇ ಇರ್ತದೆ. ಅವನಿಗೆ ನಾವು ಸರ್ವಜ್ಞ ಆಗೋದಿಲ್ಲ. ನಿಮ್ಮ ಎಲ್ಲಾ ಸುಖ ದುಃಖ ದುಃಖದ ಜ್ಞಾನವೂ ಅವನಿಗಿದೆ, ಆದರೆ ದುಃಖದ ಭೋಗ ಇಲ್ಲ. ಭೋಗ ಅನ್ನುವುದು ಬೇರೆ, ಅದು ಅನುಭವ ಪ್ರಸಂಗ ಬರಬೇಕಾದಿತ್ತು ಅಂತ ಅದರ ತಾತ್ಪರ್ಯ ಇಟ್ಕೋಬೇಕು.
ಅನುಭವ, ಅದು ಹಿಂದೆ ಮುಂದೊಂದ್ಸರಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರೋದಿದೆ. ಕೇವಲ ಜ್ಞಾನ ಬೇರೆ, ಅದರ ಭೋಗ ಬೇರೆ ಅಂತ. ಜ್ಞಾನ ಅಂದ್ರೆ ಬರೀ ನಾಲೆಜ್ ಅಷ್ಟೇ. ಅನುಭವ ಅಂತಂದ್ರೆ ಆ ಸುಖವನ್ನು ಅನುಭವಿಸಿದಾಗ ಜೀವ ಹಿಗ್ಗುತ್ತದೆ, ಮತ್ತೆ ದುಃಖವನ್ನು ಅನುಭವಿಸಿದಾಗ ಜೀವ ಸ್ವರೂಪವೇ ಕುಗ್ಗುತ್ತದೆ ಒಂದು ಸ್ವಲ್ಪ. ನೀಚೋಚ್ಚತಾ ಹಿ ದುಃಖಾದೇಹ ಭೋಗ ಇತ್ಯಭಿಧೀಯತೆ ಅಂತ ಮುಂದೆ ಗರುಡ ಪುರಾಣದ ಒಂದು ಮಾತನ್ನ ಹೇಳಿದ್ದಾರೆ. ನರಕೇಪಿ ವಸನ್ನೀಶಃ ನಾಸೋ ದುಃಖ ಭುಗುಚ್ಯತೆ ಅಂತ ಮಾತು. ಭಗವಂತ ನರಕದಲ್ಲೂ ಇದ್ದಾನೆ, ಅಂಧನ್ ತಮಸ್ಸಿನಲ್ಲಿ ಅವನು ಇರಲೇಬೇಕಲ್ಲ, ಸರ್ವವ್ಯಾಪ್ತ ಆದ್ರಿಂದ. ಮತ್ತೆ ಅಂಧನ್ ತಮಸ್ಸಿನಲ್ಲಿ ಹೋಗಿ ಏನು 106 ಜನ ಅಲ್ಲಿದ್ದಾರೆ, ಅವರೆಲ್ಲರ ದುಃಖದ ಅನುಭವವೂ ಕೂಡ, ದುಃಖದ ಜ್ಞಾನ ಅವನಿಗಿದ್ದೇ ಇದೆ, ಆದ್ರೆ ಭೋಗ ಇಲ್ಲ. ಭೋಗ ಅಂದೇನು? ನೀಚೋಚ್ಚತ, ಆತ್ಮನಲ್ಲಿ ಒಂದು ಕುಗ್ಗುವಿಕೆ ಬಂದ್ರೆ ಅದು ದುಃಖದ ಭೋಗ. ಹಿಗ್ಗುವಿಕೆ ಬಂದ್ರೆ ಅದನ್ನ ಸುಖದ ಭೋಗ ಅಂತ ವರ್ಣನೆ ಮಾಡಿದ್ದಾರೆ. ಅದನ್ನ ಇಲ್ಲಿ ಅಭಿಪ್ರಾಯ ಪಡ್ಬೇಕಷ್ಟೆ. ಆ ಪರಮಾತ್ಮನು ಕೂಡ ಸರ್ವ ಶರೀರಗಳಿರೋದ್ರಿಂದ ಸರ್ವ ಶರೀರಗಳಲ್ಲಿ ಆಗುವ ಸುಖ ದುಃಖಾದಿಗಳ ಭೋಗ ಅವನಿಗೂ ಆಗ್ಬೇಕು ಅಂತ ಪ್ರಸಂಗ ಬಂದೇ ಬರ್ತದೆ. ಆದ್ರಿಂದ ನಿಮಗೂ ಕೂಡ ತತ್ವವಾದಿಗಳಿಗೂ ಅದು ಸಮಾನ. ಅದಕ್ಕಾಗಿ ನೀವೇನಲ್ಲಿ ಮಾಡಬೇಕು, ಏನಾದ್ರು ಒಂದು ಹೊಂದಾಣಿಕೆ ಅಲ್ಲಿ ಮಾಡ್ಕೋಬೇಕಲ್ಲ. ವಿಷ್ಣಾವಪೇತಸ್ಯ ಸಾಮ್ಯಾತ್. ಅದಕ್ಕೆ ವಿಷ್ಣು ಎಲ್ಲಾ ರೂಪದಲ್ಲಿ ಎಲ್ಲಾ ದೇಹಗಳಲ್ಲಿಯೂ ಕೂಡ ಇದ್ರು ಅದು ಆಯಾ ದೇಹಗಳು ಅವನು ಪ್ರಾರಬ್ಧ ಕರ್ಮದಿಂದ ಹುಟ್ಟಿದ್ದಲ್ಲ, ಸರ್ವವ್ಯಾಪ್ತ ಆದ್ರಿಂದ ಸ್ವಾಭಾವಿಕವಾಗಿ ಅಲ್ಲಿದ್ದಾನಷ್ಟೇ ಅಂತ ಏನಾರು ಒಂದು ಹೇಳ್ಬೇಕು ನೀವಲ್ಲಿ. ಅದು ಅದೇ ತರ ಜೀವನಿಗೂ ಕೂಡ ಹೇಳ್ಬೋದು. ಅವ್ರು ಏನು ಹೇಳಿದ್ರು ನಾವು ಅದಕ್ಕೆ ಮುಂದೆ ಖಂಡನೆ ಮಾಡ್ತೀವಿ, ಅದು ವಿಚಾರ ಬೇರೆ. ಅಂತೂ ಅವರಿಗೆ ಆ ಥರದ್ದು ಅವಕಾಶ ಇದೆ ಅನ್ನೋದನ್ನು ಗಮನಿಸಿದ್ರೆ ಸಾಕು. ಅದಕ್ಕೆ ಮತ್ತೆ ಇನ್ನೊಂದು ಪ್ರಶ್ನೆ ಬಂದಿದೆ. ಈ ಹಿಂದಿನ ಸೂತ್ರದಲ್ಲಿ ಕರ್ಮಕರ್ತೃ ವ್ಯಪದೇಶಾತ್ ಅಂತ ಹೇಳಿದೀವಲ್ಲ, ಪರಮಾತ್ಮ ಕರ್ಮ ಆಗಿದ್ದಾನೆ, ಜೀವ ಕರ್ತರಾಗಿದ್ದಾನೆ. ಹೀಗೆ ಪರಮಾತ್ಮನನ್ನ ಜೀವರಿಗೆ ಹೇಳುವುದು, ಜೀವನೇ ಹೇಳುವುದು, ಇನ್ನೊಬ್ಬ ಜೀವರಿಗೆ ಹೇಳುವುದು, ಪರಮಾತ್ಮನನ್ನು ಹೇಳುವುದು, ಹೀಗೆ ಕರ್ಮ ಕರ್ತೃ ಸಂಪ್ರದಾನ ಇತ್ಯಾದಿ ವ್ಯಪದೇಶ ಭೇದ ಇದೆಯಲ್ಲ, ಆ ಸೂತ್ರದಲ್ಲಿ ಹೇಳಿದ ದೋಷ ನೀವು ತಟ್ಟೋದಿಲ್ವಾ ಅಂತ ನಾವು ಕೇಳಿದ್ರೆ ಆ ದೋಷವೂ ಇಲ್ಲ. ಯಾಕೆಂದ್ರೆ ಈಗ ಒಬ್ಬನಿಗೆ ಕರ್ತೃತ್ವ ಕರ್ಮತ್ವವನ್ನು ನಾವು ಒಪ್ಪಲಿಕ್ಕೆ ತಯಾರಿದ್ದೀವಿ. ನಾವು ಸೈದ್ಧಾಂತಿಕವಾಗಿ ಅದನ್ನು ಒಪ್ಪೋದಿಲ್ಲ ನಾವು ಅದ್ವೈತಿಗಳು, ಆದ್ರೆ ಒಪ್ತೀವಿ ಇಲ್ಲಿ. ಯಾಕೆಂದ್ರೆ ಚಕ್ಷುರ್ಮಯತ್ವ ಅನ್ನೋ ಕಾರಣ ಇದೆಯಲ್ಲ. ಚಕ್ಷುರ್ಮಯತ್ವ ಅನ್ನೋದು ಭಗವಂತನ ಗುಣ ಅಲ್ಲ, ಅದು ಜೀವನಿಗೆ ಹೇಳಬೇಕಾದ ಗುಣ ಅದು. ಆದ್ರಿಂದ ಚಕ್ಷುರ್ಮಯತ್ವಾದಿ ಬಾಧಕ ಇರುವುದರಿಂದ ಏಕಸ್ಯೈವ ಒಬ್ಬರೇ ವ್ಯಕ್ತಿಗೆ ಕರ್ತೃತ್ವ ಕರ್ಮತ್ವವನ್ನು ಒಪ್ಪುತ್ತೀವಿ. ಅತ್ತಿಷ್ಟೆಲ್ಲಾ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಪರಿಹಾರವನ್ನು ಹೇಳುವಂತಹ ಸೂತ್ರವನ್ನು ತೋರಿಸಿ ಆ ಸೂತ್ರವೇ ಸ್ವೀಕಾರ ಮಾಡಿರುವ ಶ್ರುತಿಯನ್ನು ಕೂಡ ಉದ್ಧರಿಸ್ತಾ ಇದ್ದಾರೆ. ಶಬ್ದ ವಿಶೇಷ ಅಂತ. ಶಬ್ದ ವಿಶೇಷ ಅಂದ್ರೆ ಒಂದು ನಿರ್ದಿಷ್ಟವಾದ ಶಬ್ದ ಅಂತ ಅರ್ಥ. ಅದು ಭಗವಂತನಿಗೆ ಮಾತ್ರ ಹೊಂದುತ್ತದೆ ಹೊರತು ಉಳಿದವರಿಗೆ ಹೊಂದೋದಿಲ್ಲ ಅಂತ ಅದರ ತಾತ್ಪರ್ಯ. ನಾನೇನ ಬ್ರಹ್ಮ ಶಬ್ದೇನ ಜೀವ ಉಚ್ಯತೆ ಅದನ್ನು ವಿವರಿಸ್ತಾರೆ. ಇಲ್ಲಿ ಬಂದಿರೋ ಬ್ರಹ್ಮ ಶಬ್ದದಿಂದ ಅಮುಖ್ಯನಾದ ಜೀವನ ಇಟ್ಕೋಬಾರದು. ಯಾಕಂದ್ರೆ ಬ್ರಹ್ಮ ಶಬ್ದಸ್ಯ ಏತಮೇವ ಇತಿ ಅವಧಾರಣಾಖ್ಯ ವಿಶೇಷವತ್ವಾತ್. ಶಬ್ದ ವಿಶೇಷ ಅಂತಂದ್ರೇನು? ಒಂದು ನಿರ್ದಿಷ್ಟವಾದ ಶಬ್ದ ಅಂತ ಅರ್ಥ, ಅಥವಾ ಅವಧಾರಣ ಸಮೇತವಾದ ಶಬ್ದ. ಏತಮೇವ ಬ್ರಹ್ಮ, ಇವನನ್ನು ಬ್ರಹ್ಮ ಅಂತ ಹೇಳ್ತಾರೆ. ಈಗ ಬೇರೆ ಕಡೆ ಎಲ್ಲ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಬಂದಿದೆ ತೈತ್ರಿಯ ಉಪನಿಷತ್ನಲ್ಲಿ. ವಿಜ್ಞಾನಮಾನಂದಂ ಬ್ರಹ್ಮ ಅಂತ ಬೃಹದಾರಣ್ಯಕದಲ್ಲಿ ಬಂದಿದೆ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಛಾಂದೋಗ್ಯದಲ್ಲಿದೆ. ಈ ತರ ಉಳಿದ ಕಡೆ ಎಲ್ಲ ಬ್ರಹ್ಮ ಶಬ್ದ ಇರ್ತದೆ. ಆದ್ರೆ ಅವಧಾರಣ ಸಮೇತವಾದ ಬ್ರಹ್ಮ ಶಬ್ದ ಈ ಐತರೇಯ ಉಪನಿಷತ್ತಿನಲ್ಲಿ ಬಂದಿದೆ. ಬ್ರಹ್ಮ ಶಬ್ದಸ್ಯ ಏತಮೇವ ಇತಿ, ಏತಮೇವ ಎಂಬುದಾಗಿ ಅವಧಾರಣ ಎಂಬ ವಿಶೇಷ ಇರುವುದರಿಂದ, ಅವಧಾರಣ ಅಂದ್ರೆ ನಿಶ್ಚಯಾತ್ಮಕವಾಗಿ ಇವನನ್ನೇ ಬ್ರಹ್ಮ ಅಂತ ಹೇಳ್ತಾರೆ ಎಂಬ ವಿಶೇಷ ಇರುವುದರಿಂದ ನಾವು ಜೀವನ ತಗೊಳ್ಬಾರದು ಅಂತ ಅರ್ಥ ಆಯ್ತು. ಬ್ರಹ್ಮ ಶಬ್ದಕ್ಕೆ ಅವಧಾರಣ ಇದೆ, ಅಲ್ಲಿ ಏವಕಾರ ಇದೆ, ಹೌದು. ಜೀವನ ಯಾಕೆ ತಗೋಬಾರ್ದು ಅಂದ್ರೆ ಅದಕ್ಕೆ ನಹಿ ಜೀವಮೇವ ಬ್ರಹ್ಮೇತ್ಯಾಚಕ್ಷತೆ. ನೀವು ಜೀವನೂ ಕೂಡ ಒಂದು ವೇಳೆ ಪರಬ್ರಹ್ಮ ಇಲ್ಲಿ ತಗೊಳ್ಳೋದಾಗಿದ್ರೆ ಆದ್ರೆ ಜೀವನನ್ನ ಅಲ್ಲಿ ಆ ಉಪನಿಷತ್ತೇನು ಹೇಳ್ತಾ ಇಲ್ಲ. ಪರಮಾತ್ಮನನ್ನೇ ಬ್ರಹ್ಮ ಶಬ್ದದಿಂದ ಹೇಳಬೇಕು ಈ ಪ್ರಸಂಗದಲ್ಲಿ. ಮುಖ್ಯಾರ್ಥ ಜೀವ ಅಲ್ಲ ನಾವು ಹೇಳ್ತಿಲ್ಲ. ಆದ್ರೆ ಈ ಪ್ರಸಂಗದಲ್ಲಿ, ಈ ಎಲ್ಲ ಉಳಿದ ಅನೇಕ ಪ್ರಸಂಗಗಳಲ್ಲಿ ಬ್ರಹ್ಮ ಶಬ್ದದ ಮುಖ್ಯಾರ್ಥನಾದಂತಹ ಪರಮಾತ್ಮನನ್ನೇ ಇಟ್ಕೋಬೇಕು
ಅಂತ ಬಂದಿದೆ. ಆದ್ರಿಂದ ಅವನನ್ನೇ ಇಟ್ಕೋಬೇಕು. ಅದಕ್ಕೆ ನಹಿ ಅನ್ನೋ ಮಾತಿನಿಂದ ಆಚಾರ ಉತ್ತರ ಕೊಟ್ಟಿದ್ದಾರೆ. ಸಾವಧಾರಣ ಬ್ರಹ್ಮಶಬ್ದ ವಾಚ್ಯತ್ವೇ ಮುಖ್ಯ ಬ್ರಹ್ಮತ್ವಂ ಸ್ಯಾತ್ ನಚ ತಜ್ಜೀವಸ್ಯ ಉಪಪದ್ಯತೆ ಇತಿ ಭಾವ. ಅವಧಾರಣದಿಂದ ಯುಕ್ತವಾದ ಬ್ರಹ್ಮಶಬ್ದ ವಾಚ್ಯತ್ವ ಬಂದ್ರೆ ಮಾತ್ರ ಅದು ಮುಖ್ಯ ಬ್ರಹ್ಮತ್ವ. ನೋಡಿ, ಅಮುಖ್ಯ ಬ್ರಹ್ಮತ್ವ ನಾವು ಇಲ್ಲ ನಿರಾಕರಣೆ ಮಾಡ್ತಿಲ್ಲ. ಆದ್ರೆ ಮುಖ್ಯ ಬ್ರಹ್ಮತ್ವ ಬರಬೇಕಾದ್ರೆ ಅದು ಆ ಮುಖ್ಯ ಬ್ರಹ್ಮತ್ವ ಅನ್ನೋದು ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಅನ್ನುವ ವೇದವಾಕ್ಯದಿಂದ ಪ್ರತಿಪಾದಿತವಾದದ್ದು. ಅದು ಜೀವನಿಗಿಲ್ಲ ಅಂತ ತಾತ್ಪರ್ಯ ಆಯ್ತು. ವಿಷ್ಣುವಿಗೂ ಕೂಡ ಸಾವಧಾರಣ ಬ್ರಹ್ಮ ಶಬ್ದಶ್ರುತಿ ಕುತಃ ಇತ್ಯತಃ ಏಷ ಇತಿ. ಇದು ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಅಂತ ಬಂತು. ಇಲ್ಲಿ ಏತಮ್ ಅಂತಂದ್ರೆ ಇವನನ್ನೇ ಅಂತ ಇಷ್ಟೇ ಬಂತು, ವಿಷ್ಣು ಅಂತ ಬರಲಿಲ್ಲ. ಅದಕ್ಕೆ ಇನ್ನೂ ಅವನನ್ನು ಸ್ಪಷ್ಟವಾಗಿ ಹೇಳುವಂತ ಮತ್ತೊಂದು ಇಂದ್ರದ್ಯುಮ್ನ ಶಾಖ ಅಂತ. ಪ್ರಾಯ ಇದು ಸಾಮವೇದದ ಶಾಖ ಇದ್ದಿರಬೇಕು. ಗೀತಾ ಭಾಷ್ಯದಲ್ಲೆಲ್ಲ ಇಂದ್ರದ್ಯುಮ್ನ ಶಾಖ ಮತ್ತು ಹೀಗೇನೋ ಬೇರೆ ಬೇರೆ ಕೆಲವರು ಹೇಳ್ತಾರೆ. ಆ ಅನುಭವದಿಂದ ಊಹೆ ಮಾಡಿದ್ದೇನಷ್ಟೆ, ನಾವು ಈಗ ಸಿಗೋದಿಲ್ಲ ಇವೆಲ್ಲ. ಏಷವು ಏವ ಬ್ರಹ್ಮ, ಇವನೇ ಬ್ರಹ್ಮ. ಏಷವು ಏವ ಆತ್ಮ, ಇವನೇ ಆತ್ಮ. ಏಷವು ಏವ, ಇವನೇ ಸವಿತಾ. ಸವಿತಾ ಅಂದ್ರೆ ಸೂರ್ಯ, ಸೂರ್ಯ ಶಬ್ದವಾಚ್ಯ. ಏಷವು ಏವ ಇಂದ್ರ, ಇವನೇ ಇಂದ್ರ. ಏಷವು ಏವ ಹರಿಹಿ, ಹರಿ ಅಂತ ಶಬ್ದ ಇಲ್ಲಿ ಬಂದಿದೆ. ಹರತಿ ಪರಹ ಪರಾನಂದ, ಸಂಸಾರ ತಾಪವನ್ನು ಪರಿಹಾರ ಮಾಡುವವನು. ಪರಹ ಪರಾನಂದ, ಹೀಗೆ ಇಂದ್ರದ್ಯುಮ್ನ ಶಾಖದಲ್ಲಿ ಬಂದಿದೆ. ಆದ್ರಿಂದ ಹರಿ ಅಂತ ಶಬ್ದ ಇರೋದ್ರಿಂದ ಅವನನ್ನೇ ನಾವಿಲ್ಲಿ ತಗೊಳ್ಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.